ಮೈಸೂರು ಕೊಡಗು ಲೋಕ ಅಖಾಡ ರಂಗೇರಿದೆ. ಅಭ್ಯರ್ಥಿ ಘೋಷಣೆಯ ಬಳಿಕ ಯದುವೀರ್ ಒಡೆಯರ್ ಅಲರ್ಟ್ ಆಗಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಆ ಮೂಲಕ ಅವರ ಬೆಂಬಲವನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ಸಾಲು ಸಾಲು ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ಸಿಂಹ ಹೇಳಿಕೆಗೆ ಪರೋಕ್ಷವಾಗಿ ಯದುವೀರ್ ಈ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಎಸಿ ರೂಮ್ ಬಿಟ್ಟು ಬರಬೇಕಾಗುತ್ತೆ ಮಹಾರಾಜರು ಅಂತ ಹೇಳಿ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ರು. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಪರೋಕ್ಷವಾಗಿ ಯದುವೀರ್ ಒಡೆಯರ್ ಅವರ ಕಾಲೆಳೆಯುವಂತಹ ಕೆಲಸವನ್ನ ಹಾಲಿ ಸಂಸದ ಪ್ರತಾಪ್ ಸಿಂಹ ಮಾಡಿದ್ರು. ಜನರ ಜೊತೆ ಬಂದು ಅವರು ಪ್ರತಿಭಟನೆ ಮಾಡ್ತಾರಾ, ಬಿಸಿಲಿನಲ್ಲಿ ನಾಯಕರಿಗಾಗಿ ವೇಟ್ ಮಾಡ್ತಾರಾ, ಜೊತೆಗೆ ಜನ ದನ ಕಳೆದು ಹೋಗಿದೆ, ಮತ್ತೊಂದು ಕಳೆದು ಹೋಗಿದೆ ಅಂತ ಹೇಳಿ ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾರಾ, ಇಂಥ ಪರೋಕ್ಷ ಪ್ರಶ್ನೆಗಳನ್ನ ತಮ್ಮ ಹೇಳಿಕೆಯ ಮೂಲಕ ಎತ್ತಿದ್ರು ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ. ಬಟ್ ಅಭ್ಯರ್ಥಿಯಾಗಿ ಘೋಷಣೆಯಾಗ್ತಾ ಇದ್ದ ಹಾಗೆ ಬಿಜೆಪಿ ಕೇಂದ್ರ ಕಚೇರಿಗೆ ಎಂಟ್ರಿಯಾದಂತಹ ನಂತರದಲ್ಲಿ ಸತತವಾಗಿ ಬಿಜೆಪಿಯ ನಾಯಕರನ್ನ ಭೇಟಿ ಮಾಡುವಂತಹ ಕೆಲಸವನ್ನ ಯದುವೀರ್ ಒಡೆಯರ್ ಮಾಡ್ತಿದ್ದಾರೆ. ಆ ಮೂಲಕ ಕ್ಷೇತ್ರದಲ್ಲಿರುವಂತಹ ಎಲ್ಲ ಬಿಜೆಪಿಯ ನಾಯಕರು, ಬಿಜೆಪಿಯ ಶಾಸಕರು, ಮಾಜಿ ಶಾಸಕರು ಹಾಗೆ ಜೆಡಿಎಸ್ನ ನಾಯಕರು ಎಲ್ಲರ ಬೆಂಬಲವನ್ನ ಪಡೆಯುವಂತಹ ಪ್ರಯತ್ನದಲ್ಲಿ ಮಹಾರಾಜ ಯದುವೀರ್ ಒಡೆಯರ್ ನಿರತರಾಗಿದ್ದಾರೆ. ಜೊತೆಗೆ ಜನರ ಜೊತೆನೇ ಎಲ್ಲಿ ಜನ ನಿಂತು ಟೀಯನ್ನ ಕುಡಿತಾರೋ, ಉಪಹಾರವನ್ನ ಸೇವಿಸ್ತಾರೋ ಅಂತಹ ಜಾಗದಲ್ಲಿ ಟೀಯನ್ನ ಸೇವಿಸುವ ಮೂಲಕ, ಉಪಹಾರವನ್ನ ಸೇವಿಸುವ ಮೂಲಕ ನಾನು ಮಹಾರಾಜನಷ್ಟೇ ಅಲ್ಲ, ನಿಮ್ಮ ಜೊತೆಗೆ ನಿಮ್ಮ ಸೇವೆ ಮಾಡೋಕೆ ಬಂದಿರುವಂತಹ ಒಬ್ಬ ಪ್ರಜೆ ಅನ್ನುವಂತಹ ಸಂದೇಶವನ್ನು ಪರೋಕ್ಷವಾಗಿ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಯದುವೀರ್ ಒಡೆಯರ್. ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಅವರ ಮನೆಗೆ ಭೇಟಿಯನ್ನ ಕೊಟ್ಟರು. ಮಾಜಿ ಸಚಿವ ಎಸ್.ಎ. ರಾಮದಾಸ್ ಅವರ ಮನೆಗೆ ಭೇಟಿಯನ್ನ ಕೊಟ್ಟರು. ಜೆಡಿಎಸ್ ನಾಯಕರಾಗಿರುವಂತಹ ಜಿ.ಟಿ. ದೇವೇಗೌಡ ಅವರ ಮನೆಗೆ ಭೇಟಿಯನ್ನ ಕೊಟ್ಟರು. ಫುಟ್ಪಾತ್ನಲ್ಲಿ ಟೀಯನ್ನ ಕುಡಿದ್ರು ಯದುವೀರ್ ಒಡೆಯರ್. ಹಾಗೆಯೇ ಉತ್ಸುಕತೆಯಿಂದ ಓಡಾಟವನ್ನ ನಡೆಸುತ್ತಿದ್ದಾರೆ ಯದುವೀರ್ ಒಡೆಯರ್. ತಮ್ಮ ನಡೆಯ ಮೂಲಕ ಜನರ ಮಧ್ಯೆಯೇ ನಾನಿರ್ತೇನೆ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡುವಂತಹ ಪ್ರಯತ್ನವನ್ನ ಮಹಾರಾಜ ಯದುವೀರ್ ಒಡೆಯರ್ ಅವರು ಮಾಡ್ತಿದ್ದಾರೆ. ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರವನ್ನ ಮಾಡ್ತಾ ಈಗಿನಿಂದಾನೇ ಚುನಾವಣಾ ಅಖಾಡದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಮಹಾರಾಜ ಯದುವೀರ್ ಒಡೆಯರ್. ಮಹಾರಾಜರಾದವರು ರಸ್ತೆಗಿಳಿಯೋದಿಲ್ಲ ಅಥವಾ ಜನರ ಜೊತೆ ಸೂಕ್ತವಾಗಿ ಬೆರೆಯೋದಿಲ್ಲ ಅನ್ನುವಂತಹ ಪರೋಕ್ಷ ಸಂದೇಶವನ್ನ ಹಾಲಿ ಸಂಸದ ಪ್ರತಾಪ್ ಸಿಂಹ ಏನು ತಮಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ನೋವಿನಲ್ಲಿ ಹೊರಹಾಕಿದ್ರು, ಅದೆಲ್ಲದಕ್ಕೂ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಯದುವೀರ್ ಒಡೆಯರ್ ಅವರು ಈ ಮೂಲಕ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.